ಬ್ರೇಕ್ಗಿಂತ ಮುಂಚೆ ಪಶ್ಚಿಮ ಬಂಗಾಳ ಹಾಗೂ ತಮಿಳುನಾಡು ನೋಡಿದ್ವಿ. ಈಗ ಕೇರಳ ಮತ್ತು ಅಸ್ಸಾಮನ್ನು ನೋಡುವ ಸಮಯ. ಏನಾಗಬಹುದು ಕೇರಳದಲ್ಲಿ? ಸತತ 2 ಬಾರಿ ಗೆದ್ದಿರುವ LDF ಆಂಟಿ ಇನ್ಕಂಬನ್ಸಿಗೆ ಬಲಿಯಾಗುತ್ತಾ ಅಥವಾ ಪ್ರೋ ಇನ್ಕಂಬನ್ಸಿಯ ಲಾಭ ಪಡೆಯುತ್ತಾ? ಮ್ಯಾಟ್ರಿಕ್ಸ್ ಪ್ರಕಾರ ತೀವ್ರ ಹಣಾಹಣಿ ಇದೆ. LDF 62ರಿಂದ 68, UDF 67ರಿಂದ 73, ಸರಳ ಬಹುಮತಕ್ಕೆ 71. ಅಲ್ಲಿ ಕಾಂಗ್ರೆಸ್ ಅನ್ನು ಒಳಗೊಂಡಿರುವ ಕಾಂಗ್ರೆಸ್ ನೇತೃತ್ವದ UDF ಸರಳ ಬಹುಮತ ಪಡೆಯುವ ಅಥವಾ ಸಿಂಗಲ್ ಲಾರ್ಜೆಸ್ಟ್ ಅಲಯನ್ಸ್ ಆಗುವ ಸಾಧ್ಯತೆ ಇದೆ. ಬಿಜೆಪಿ ನೇತೃತ್ವದ NDA 5ರಿಂದ 8 ಸ್ಥಾನಗಳು. ಎಪ್ಪತ್ತೊಂದು ಮ್ಯಾಜಿಕ್ ನಂಬರ್ ಕೇರಳದಲ್ಲಿ. ಮ್ಯಾಟ್ರಿಕ್ಸ್ ಪ್ರಕಾರ 62ರಿಂದ 68 LDF, 57ರಿಂದ 69 LDF ಸಿ ವೋಟರ್ ಪ್ರಕಾರ. ABP ನ್ಯೂಸ್ ಪ್ರಕಾರ 61ರಿಂದ 71 LDF, CNN ಪ್ರಕಾರ 64ರಿಂದ 70. ಇನ್ನೊಂದು ಕಡೆ UDF ಮ್ಯಾಟ್ರಿಕ್ಸ್ ಪ್ರಕಾರ 67ರಿಂದ 73, ಸಿ ವೋಟರ್ ಪ್ರಕಾರ ಸರಳ ಬಹುಮತ UDFಗೆ ಬರುವ ಸಾಧ್ಯತೆ ಇನ್ನೂ ಹೆಚ್ಚು, 69ರಿಂದ 81 ಅಂತ ಹೇಳ್ತಾ ಇದೆ ಸಿ ವೋಟರ್. ABP ನ್ಯೂಸ್ ಪ್ರಕಾರ ಸಿಂಗಲ್ ಬಿಗ್ಗೆಸ್ಟ್ ಅಲಯನ್ಸ್ LDF ಆಗುತ್ತೆ, UDF ಮತ್ತೊಮ್ಮೆ ಸೋಲತ್ತೆ 58ರಿಂದ 69 ಕ್ಷೇತ್ರಗಳಲ್ಲಿ ಗೆಲ್ಲುವ ಮೂಲಕ. CNN ಪ್ರಕಾರ ಸಿಂಗಲ್ ಲಾರ್ಜೆಸ್ಟ್ ಅಲಯನ್ಸ್ UDF 67ರಿಂದ 73, ಬಿಜೆಪಿಯನ್ನೊಳಗೊಂಡಿರುವ ಮೈತ್ರಿಕೂಟ ಮ್ಯಾಟ್ರಿಕ್ಸ್ ಪ್ರಕಾರ 5ರಿಂದ 8, ಸಿ ವೋಟರ್ ಪ್ರಕಾರ 1ರಿಂದ 5, ABP ನ್ಯೂಸ್ ಪ್ರಕಾರ 2ರಿಂದ 4, CNN ಪ್ರಕಾರ 1ರಿಂದ 5. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ಮಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಎಸ್, ಕೇರಳ ಅದೇ ಮೇಲ್ನೋಟಕ್ಕೆ 10 ವರ್ಷಗಳ ಆ್ಯಂಟಿ ಇನ್ಕಂಬನ್ಸಿ LDF ಅನ್ನು ಹರ್ಟ್ ಮಾಡ್ತಾ ಇರುವಂತೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಎರಡನೇ ಅಂಶ, UDF ಕೂಡ ರೀಗ್ರೂಪ್ ಆಗಿದೆ. UDF ನಾಯಕತ್ವದ ಪ್ರಶ್ನೆ ಮುಂದೆ ಮೊದಲು ನಾವು ಅಧಿಕಾರವನ್ನು ಹಿಡಿಬೇಕು ಅಂತಕ್ಕಂಥದ್ದು ಕೇರಳದಲ್ಲಿ ಕೇಡರ್ ಬೇಸ್ಡ್ ಪಾರ್ಟಿ ಆಗಿರೋದ್ರಿಂದ ಕಾಂಗ್ರೆಸ್ಗೆ ಅದೊಂದು ರೀತಿಯ ಅಡ್ವಾಂಟೇಜ್ ಕೂಡ ಕೇರಳದಲ್ಲಿ. ಹೌದು. ಎಸ್. ಮೂರನೇ ಅಂಶ ನನಗೆ ಅನಿಸ್ತಾ ಇರತಕ್ಕಂಥದ್ದು ಅಜಿತ್, ನೋಡಿ, ಕೇರಳದಲ್ಲಿ ನೀವು ಎಷ್ಟೇ ಸೈದ್ಧಾಂತಿಕ ರಾಜಕಾರಣ ನಡೆದರೂ ಕೂಡ ಅದರ ಕೆಳಗಡೆ ಒಂದು ಜಾತಿ ಮತ್ತು ಧರ್ಮ ಇದ್ದೇ ಇರುತ್ತೆ ಎಲ್ಲ ಕಡೆ. ನೋಡಿ, ಈಳವ ಅಂದರೆ ನಮ್ಮಲ್ಲೇನು ಈಡಿಗರು, ಬಿಲ್ಲವರು ಅಂತ ಕರಿತೀವಿ, ಅಚ್ಯುತಾನಂದನ್, ಪಿನರಾಯಿ ಇವರೆಲ್ಲ ಆ ಸಮುದಾಯದಿಂದ ಬರ್ತಕ್ಕಂಥವ್ರು. ಈಳವರ ವೋಟ್ಗಳಲ್ಲಿ ಗಣನೀಯವಾಗಿರ್ತಕ್ಕಂಥ ಕುಸಿತ LDFನಲ್ಲಿ ಚುನಾವಣೆಯಿಂದ ಚುನಾವಣೆಗೆ ಆಗ್ತಾ ಇದೆ. ಓಕೆ. ನಾಯರ್ ವೋಟ್ ಏನಿವೆ, ಆ ನಾಯರ್ ವೋಟ್ಗಳಲ್ಲೂ ಕೂಡ ಕುಸಿತ LDF ಹರ್ಟ್ ಮಾಡ್ತಾ ಇದೆ. ಇನ್ನೊಂದು ಕಡೆ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ 45% ವೋಟ್ ಬ್ಯಾಂಕ್ ಇದೆ ಕೇರಳದಲ್ಲಿ. ಬಿಜೆಪಿಗೆ ಯಾಕೆ ಸೀಟ್ಗಳನ್ನಾಗಿ ಪರಿವರ್ತಿಸಲಿಕ್ಕೆ ಸಾಧ್ಯ ಆಗೋಲ್ಲ ಅಂದರೆ 45% ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಮತದಾರರಿದ್ದಾರೆ. ಅವು ಕಾಂಗ್ರೆಸ್ನ ಟ್ರೆಡಿಷನಲ್ ವೋಟರ್ಗಳು. ಅವು ಈ ಸಲ ರೀಗ್ರೂಪ್ ಆಗ್ತಾ ಇವೆ, ಕಾಂಗ್ರೆಸ್ನ ಕೇಡರ್ ರೀಗ್ರೂಪ್ ಆಗ್ತಾ ಇದೆ. ಜೊತೆಗೆ ಈಳವ ಮತ್ತು ನಾಯರರ LDFನ ವೋಟ್ ಬ್ಯಾಂಕ್ ಏನಿದೆ ಅದರಲ್ಲಿ BJP ಇನ್ರೋಡ್ಸ್ ಮಾಡ್ತಾ ಇದೆ. ನೀವು, ನಾನು ಡೇಟಾ ನೋಡ್ತಾ ಇದ್ದೆ, 2006 64% ಈಳವರು LDF ವೋಟ್ ಮಾಡ್ತಾಯಿದ್ರು. 2016 ಇಲೆಕ್ಷನ್ ನಂತರ ನೀವು ನೋಡಿದರೆ ಇಟ್ಸ್ ಅರೌಂಡ್ 45 to 48% ಇದೆ. ಓಕೆ. ಈಳವರ ಇಡೀ BJP ಈಳವರು ಮತ್ತು ನಾಯರರು 6ರಿಂದ 16-17% BJP ವೋಟ್ ತೆಗೆದುಕೊಳ್ತಾ ಇದೆ. ನಾಟ್ ಸಿಗ್ನಿಫಿಕೆಂಟ್ ಟು ಟ್ರಾನ್ಸ್ಲೇಟ್ ಇನ್ ಟು ಸೀಟ್ಸ್, ಬಟ್
LDFಗೆ ಆ್ಯಂಟಿ ಇನ್ಕಂಬನ್ಸಿಯ ಜೊತೆ ವೋಟ್ ಡಿವಿಷನ್ನೂ ಕೂಡ ಹೇಗೆ ಹರ್ಟ್ ಮಾಡ್ತಾ ಇದೆ ಅನ್ನೋದಕ್ಕೆ ಇದು ಕಾರಣ. ಅಂದರೆ BJP ಒಂದು ವೇಳೆ LDF ಭಾಳ ಹಿನ್ನಡೆಯನ್ನು ಅನುಭವಿಸಿದ್ರೆ ಓಕೆ, ಇಟ್ ಈಸ್ ದ ಸ್ಟೋರಿ ಆಫ್ BJP ಕಮಿಂಗ್ ಇನ್ ಟು ದ ಮೇನ್ ಸ್ಟ್ರೀಮ್ ಪಾಲಿಟಿಕ್ಸ್ ಆಫ್ ಕೇರಳ. ಬರೀ ಮೋದಿ ಚುನಾವಣೆಯಲ್ಲ, ನಾವು ವಿಧಾನಸಭೆಯಲ್ಲೂ ಕೂಡ ಏನಾದರೂ BJP ಇನ್ರೋಡ್ಸ್ ಮಾಡಿದರೆ, ಓಕೆ, LDFನ ಹಿನ್ನಡೆಯಲ್ಲಿ ಏನಾದರೂ ಅದರದ್ದು ಪಾತ್ರ ಇದ್ದರೆ BJP ಇಸ್ ಕಮಿಂಗ್. ಯಾಕಂದ್ರೆ ತಿರುವನಂತಪುರಂ ಕಾರ್ಪೊರೇಷನ್ ಗೆದ್ದ ನಂತರ BJPಗೆ ಒಂದು ದೊಡ್ಡ ಹೋಪ್ಸ್ ಬಿಟ್ನಲ್ಲಿದೆ. ಹೌದು, ಹೀಗಾಗಿ ನನಗನ್ಸುತ್ತೆ 2-3 ಫ್ಯಾಕ್ಟರ್ಗಳು, ಒಂದು ಆ್ಯಂಟಿ ಇನ್ಕಂಬನ್ಸಿ, ಇನ್ನೊಂದು ರೀಗ್ರೂಪಿಂಗ್ ಆಫ್ UDF, ಮತ್ತೊಂದು ಕಡೆ ಮುಸ್ಲಿಂ ಕ್ರಿಶ್ಚಿಯನ್ ವೋಟ್ಸ್ಗಳು ಕನ್ಸಾಲ್ಟೇಷನ್ ಆಗ್ತಾ ಇರತಕ್ಕಂಥದ್ದು, ಮತ್ತು BJP ಟ್ರೆಡಿಷನಲ್ CPM ವೋಟ್ಸ್ನಲ್ಲಿ ಇನ್ರೋಡ್ಸ್ ಮಾಡ್ತಾ ಇರ್ತಕ್ಕಂಥದ್ದು. ಇದು ಪ್ರಾಯಶಃ ಈ ನಂಬರ್ಸ್ ಬರಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅನ್ಸೋದು. ಅಜಿತ್, ಎಂಡ್ ಆಫ್ ದ ಡೇ ನಾವು ಎಷ್ಟೇ ಫ್ಯಾಕ್ಟರ್ಗಳನ್ನು ಹುಡುಕಿದ್ರು ಒಂದು ಫೆಟಿಗ್ ಅಂತ ಇರುತ್ತಲ್ಲ ಚುನಾವಣೆ, 10 ವರ್ಷ ದಟ್ ಪ್ಲೇಸ್ ಎ ಬಿಗ್ಗರ್ ರೋಲ್. ಆ ಫೆಟಿಗ್ ಫ್ಯಾಕ್ಟರಿಂದನೇ ಅನೇಕ ದೊಡ್ಡ ದೊಡ್ಡ ಹೆಸರುಗಳು ಚುನಾವಣೆಯಲ್ಲಿ ಸೋತಿರುವ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.